ವೆಲ್ಕಮ್ ಟು A23 ರಿಯಲ್ ಎಸ್ಟೇಟ್ ವೀಕ್ಷಕರೇ. ಬನ್ನಿ, ಇವತ್ತು ನಮ್ಮ ಮದ್ದೂರಲ್ಲಿರೋ ಒಂದು 26 ಕುಂಟೆ ಜಮೀನು ನೋಡ್ಕೊಂಬರೋಣ. ಈ ಜಮೀನಿಗೆ ಆಲ್ಮೋಸ್ಟ್ 35ರಿಂದ 40 ಅಡಿ ರಸ್ತೆ ಇದೆ. ಈ ಅಕ್ಕಪಕ್ಕ ಬೇಲಿ ಬೆಳೆದಿರೋದು ಕೂಡ ರಸ್ತೆನೇ. ಇದು ಚಾನಲ್ ರಸ್ತೆ. ಒಂದು ಕಡೆ ಈ ಥರ ಒಂದು 12ರಿಂದ 15 ಅಡಿ ಇರುವಂಥ ಚಾನಲ್ ಇದೆ. ಆ್ಯಕ್ಚುಲಿ ಇದು ಲೆಫ್ಟ್ ಸೈಡ್ ಬರುತ್ತೆ. ಈಗ ರೈಟ್ ಸೈಡ್ ಏನಿದೆಯಲ್ಲ, ಇದು ತೋಟ, ಅಂದರೆ ನಮ್ಮ ಜಮೀನಿರೋ ಜಾಗ. ಇಲ್ಲಿ ಒಂದು 3 ಅಡಿದೊಂದು ಕಾಲೇ ಸಪ್ರೇಟ್ ಆಗಿದೆ. ರೋಡ್ ಫೇಸಿಂಗ್ಗೆ 150 ಅಡಿ ಬರುತ್ತೆ ಈ ಜಾಗ. 26 ಕುಂಟೆ ಜಮೀನು ಇದು. ರೋಡ್ ಫೇಸಿಂಗ್ಗೆ 150 ಅಡಿ, ರಿಮೈನಿಂಗ್ ಡೆಪ್ತ್ ಬರುತ್ತೆ. ಕಂಪ್ಲೀಟ್ ಖಾಲಿ ಪ್ಲೇನ್ ಲ್ಯಾಂಡು, ಗದ್ದೆ ಮಾಡುವಂಥ ಜಾಗ ಇದು. ತೋಟಕ್ಕೆ ಬೇಕಾದರೆ ಕನ್ವರ್ಟ್ ಮಾಡ್ಕೋಬೋದು. ಮತ್ತು ಒಂದು ಮಾವಿನ ಮರ ಇದೆ. ಹೇಳಿದ್ನಲ್ಲ, ನೀರಾವರಿಗೆ ಏನು ತೊಂದರೆ ಇಲ್ಲ. ನೋಡಿ, ಇದೊಂದು 3 ಅಡಿ ಕಾಲುವೆ ಕೂಡ ಇದೆ ಪಕ್ಕದಲ್ಲಿ ಅಟ್ಯಾಚು. ಮತ್ತು ಆ ಕಡೆ 12 ಅಡಿ ಕಾಲುವೆ ಇದೆ. ಹೇಳಿದ್ನಲ್ಲ, ನೀರಾವರಿ, ನಮ್ಮ KRS ನೀರಾವರಿ ಇರುವಂತಹ ಜಾಗ. ಬೋರ್ವೆಲ್ ಹಾಕ್ಸಿದ್ರು ಕೂಡ ನೀರು ಸಿಗುತ್ತೆ. ಸದ್ಯಕ್ಕೆ ಕಂಪ್ಲೀಟ್ ಖಾಲಿ ಇದೆ, ಪ್ಲೇನ್ ಗದ್ದೆ, ಜನರಲ್ ಪ್ರಾಪರ್ಟಿ, ಕ್ಲಿಯರ್ ಟೈಟಲ್ ಇರುವಂಥ ಪ್ರಾಪರ್ಟಿ. ಮತ್ತು ಈ ತೋಟಕ್ಕೆ ಪ್ರೈಸ್ ಬಂದುಬಿಟ್ಟು ಪರ್ ಕುಂಟ 1,65,000 ಕೋಟ್ ಮಾಡ್ತಾಯಿದ್ದಾರೆ. ಸ್ಲೈಟ್ಲಿ ನೆಗೋಷಿಯೇಬಲ್ ಅಂತ ಹೇಳಿದ್ದಾರೆ. ಈ ತೋಟ ಬಂದುಬಿಟ್ಟು ನಮ್ಮ ಮದ್ದೂರಿಂದ 11 ಕಿಲೋಮೀಟರ್ ದೂರದಲ್ಲಿದೆ. ಕೆಂಗೇರಿಯಿಂದ ಒಂದು 76-77 ಕಿಲೋಮೀಟ್ರ್ ಆಗುತ್ತೆ. ನೋಡಿ, ಫುಲ್ ಡೆಪ್ತ್ ಇದೆ. 150 ಅಡಿ ರೋಡ್ ಫೇಸಿಂಗ್ ಬಿಟ್ಟರೆ ರಿಮೈನಿಂಗ್ ಡೆಪ್ತ್ ಬರುತ್ತೆ. ಈ ರೋಡಲ್ಲಿ ಒಂದು 2ರಿಂದ 3 ಫಾರ್ಮ್ ಹೌಸ್ಗಳು ಕೂಡ ಇದೆ. ಇದನ್ನು ಯಾವುದೇ ರೀತಿ ಫಾರ್ಮ್ ಹೌಸ್ಗೆ ಕೂಡ ಮಾಡ್ಕೊಬೋದು. ಆ ಥರ ತೋಟ, ರೆಡಿ ಫಸ್ಟ್ ರಿಜಿಸ್ಟ್ರೇಷನ್ ಇರುವಂಥ ತೋಟ. 26 ಕುಂಟೆ ಸಪ್ರೇಟಾಗಿ ಪೋಡಿ ಕೂಡ ಆಗಿದೆ. ಒಟ್ಟು 35 ಅಡಿ ರಸ್ತೆಗೆ ಇರುವಂಥ ತೋಟ. ಹೀಗೆ ನಮ್ಮ ವೀಡಿಯೋಸ್ನ ಹೆಚ್ಚು ನೋಡ್ತಾರೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.